ರಾಕೆಟ್ ಫ್ಲೈಟ್ ವಾವ್ ಸೂಪರ್. ತುಂಬ ಚೆನ್ನಾಗಿದ್ದೀವಿ. ಹಲೋ ಫ್ರೆಂಡ್ಸ್, ನಾವು ಇವತ್ತು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀರಿ. ಮಕ್ಕಳಿಗೆ ಎಕ್ಸಿಬಿಷನ್ನು ಇದೆ, ಸೈನ್ಸ್ದು. ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಕೊನೆ ತನಕ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಕೊನೆ ತನಕ ನೋಡಿ, ಲೈಕ್ ಮಾಡಿ. ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಫ್ಲೈಟ್ ತುಂಬಾನೇ ಈ ವರ್ಷ ಸೂಪರ್ ಆಗಿದೆ ಮಾತ್ರ. ತುಂಬ ಚೆನ್ನಾಗಿದೆ ಮೇಡಮ್. ಕೃತಿಮಾ ರಾಕೆಟ್ ಫ್ಲೈಟ್ ವಾವ್ ಸೂಪರ್. ತುಂಬ ಚೆನ್ನಾಗಿದ್ದೀವಿ, ಸೂಪರ್. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ ತಲೆತಿರಿಗೆ ಬಿಡೋಗ್ಬಿಡ್ತೀವಿ. ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ನಡೀರಿ ಪಾಪ ಮಕ್ಕಳು. ಹೋದ್ರೆ ಸೌಂಡ್ ಬರುತ್ತೆ. ಆನೆ ಕೂಗ್ತಾ ಇದೆ ಮೇಡಮ್. ಮನೆಗೆ ಎತ್ಕೊಂಡು ಹೋಗ್ಬಿಡೋಣ, ಫ್ಯಾನು ರೂಮಲ್ಲಿ ಹಾಕೊಂಡು. ಗೊತ್ತಿಲ್ಲ ಬರೋಲ್ಲ. ಆಕ್ಸ್ಫರ್ಡ್ಗಿಂತ ಚೆನ್ನಾಗೇ ಮಾಡೋರಲ್ಲ ಇದು ಸನ್ನು ಮತ್ತು ಅರ್ಥ ಮಧ್ಯದಲ್ಲಿ ಇರೋದು L1 ಪಾಯಿಂಟಲ್ಲಿ. ನಮ್ಮ ಸನ್ನಿಂದ ಸೆಕೆಂಡ್ ಸೆಪ್ಟೆಂಬರ್ 2023 ಬಿಟ್ಟಾಗ ಅದು ಡೆಸ್ಟಿನೇಷನ್ ರೀಚ್ ಆಗೋಂಡ ಅದು 6 ಜನವರಿ 2024 ಹೋಗಿ ಆಗಿಂದ ಇದು ಸಣ್ಣ ಇನ್ಫಾರ್ಮೇಷನ್ ಬಗ್ಗೆ ನಮ್ಮ ಫಿಸಿಯಾಲಜಿಸ್ಟು ಮತ್ತು ನಮ್ಮ ಸ್ಟೂಡೆಂಟ್ಸ್ಲೆಲ್ಲ ಅದು ತುಂಬ ಹೆಲ್ಪ್ಫುಲ್ಲು. ಇನ್ನು ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ. ಈಟಿಂಗು, ಔಟರ್ ಮೋಸ್ಟ್ ಲೇಯರ್ಸು ಅದೆಲ್ಲ ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ ನಮ್ಮ ಅರ್ಥಕ್ಕೆ. ಮಾಡಿದ್ಮೇಲೆ ಇದೊಂದು ಬಟನ್ ಆನ್ ಮಾಡಿದ್ರೆ ಸಾಕು. ಇವಾಗ ಯಾವ್ದಾರ ಗಾಡಿ ಗುದ್ದಕ್ಕೆ ಬಂದರೆ ಇಲ್ಲ ಡ್ಯಾಮೇಜ್ ಮಾಡೋಕ್ಕೆ ಬಂದರೆ ಅವಾಗ ಇದು ಆನ್ ಮಾಡಿದರೆ ಸಾಕು. ನೋಡಿ ನನ್ನ ಕೈ ಅಡ್ಡ ಬಂದಿದೆ, ಅದೇ ಗಾಡಿ ಯಾವ್ದಾರು ಹಿಂಗೆ ಅಡ್ಡ ಬಂದರೆ ಅದು ಸೆನ್ಸರ್ ಆಗುತ್ತದೆ. ಈ ಥರ ಸೌಂಡ್ ಬಂದಾಗ ಇಲ್ಲೊಂದು ಗಾಡಿ ಇದೆ ಅಂತ ಅದು ದೂರ ಹೋಗುತ್ತೆ. ಆ ಗಾಡಿ ದೂರ ಹೋಗಿ ನಮ್ಮ ಗಾಡಿ ಸೇಫ್ ಆಗಿರುತ್ತೆ. ಯಾವ ಮನುಷ್ಯ ಇಲ್ಲ ಅಂದರೂ ಅಲ್ಲ ಅವನ ಹತ್ರ ಇಲ್ಲಿ ಹೋಮ್ ಮೀಟರು. ನಾವು ಆಚೆ ಕಡೆ ಹೋಗೋ ಟೈಮಲ್ಲಿ ನಮ್ಗೆ ಚಳಿ ಆಗುತ್ತೆ. ಆ ಟೈಮಲ್ಲಿ ನಮ್ಮ ಮನೆಗೆ ಬರೋ ಟೈಮಲ್ಲಿ ನಮ್ಗೆ ಬಿಸಿ ಬೇಕಾಗುತ್ತೆ ನಮ್ಮ ಬಾಡಿಗೆ. ಇದು ಯೂಸ್ ಮಾಡ್ಬೋದು. ಇದು ಆನ್ ಮಾಡಿ ಬಿಸಿ ಮಾಡ್ಬೋದು. ಹಸು ಸಗಣಿಯಿಂದ ಮತ್ತು ಕಿಚನಲ್ಲಿ ಸಿಗೋ ನೀರು ಹೇಳಿ. ಇದನ್ನ ಮಿಕ್ಸ್ ಮಾಡಿ ಗ್ಯಾಸ್ ಕಂಟ್ರೋಲ್ಗಾಗಿ ನಮ್ಗೆ ಬೇಕಾಗಿರೋ ಗ್ಯಾಸ್ನ, ನಮ್ಗೆ ಅಡುಗೆ ಮಾಡೋಕ್ಕೆ ಬೇಕಾಗಿರೋ ಗ್ಯಾಸ್ನೆಲ್ಲ ಅದು ಪ್ರಿಪೇರ್ ಮಾಡಿ ಕೊಡುತ್ತೆ. ಇಂಡಿಯಾದಲ್ಲಿ 90% ಬಯೋಗ್ಯಾಸ್ನ ಯೂಸ್ ಮಾಡ್ತಾರೆ. ಯಾರು? ಹೌದಾ? ಎಷ್ಟು ದೊಡ್ಡ ನಾನು ಚಿಕ್ಕವಳು ಇದ್ದಾಗ ನೋಡಿದ್ದು ಗೊತ್ತಾ? ನಾನು ಬಾಬಣ್ಣ ಮಗಳು, ಗುಂಡಣ್ಣ ಮಗಳು. ಎಷ್ಟನೇ ಕ್ಲಾಸಾ? ಎಷ್ಟನೇ ಕ್ಲಾಸ್ ಅವಳ? 8ನೇ. ಎಲೆಕ್ಟ್ರಿಸಿಟಿ ಪವರಿಂದ ಇದು ಮೇಲಕ್ಕೆ ಬರುತ್ತೆ ಫ್ರಿಡ್ಜು. ಅದಾದಮೇಲೆ ಇದು ಇವಾಗ ರೀಸೆಂಟಾಗಿ ಬೆಂಗಳೂರಲ್ಲಿ ಕೂಡ ಇದೆ ಅಂತ, ಶಿವನ ಸಮುದ್ರ ಹತ್ರ ಇವಾಗ ರೀಸೆಂಟಾಗಿ ಆಗಿತ್ತು. ಮತ್ತು ಇದು ಲಂಡನಲ್ಲಿ
ಅಂತ. ವ್ಯವಸಾಯ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಏನೇನೆಲ್ಲ ನಮ್ಮ ಲೈಫಿಗೆ ಬೇಕಾಗಿರೋಂಥ ಅರ್ನಿಂಗ್ಸ್ನ ನಾವು ನಮಗೆ ಮನಿ ಬೇಕಾಗಿರೋದನ್ನೆಲ್ಲ ನಾವು ಇದನ್ನ ಮಾಡ್ಕೊಬೋದು. ಇವಾಗ ಕ್ರಾಪ್ಸ್ನ ಸೆಲ್ ಮಾಡಿ ನಾವು ನಮ್ಮ ಅರ್ನಿಂಗ್ಸ್ಗೋಸ್ಕರ ನಾವು ಯೂಸ್ ಮಾಡ್ಕೊಬೋದು. ಈ ಅಗ್ರಿಕಲ್ಚರ್ನ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆ ಅನುಭವ ಆಗುತ್ತೆ ಮತ್ತು ನಮ್ಮ ಭೂತಾಯಿ ಏನಿದೆ ಇದಕ್ಕೆ ತುಂಬ ಒಳ್ಳೇದಾಗುತ್ತೆ. ಇದರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ, ನೀರಿರುತ್ತೆ, ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಅಗ್ರಿಕಲ್ಚರ್ ಮಾಡೋದ್ರಿಂದ. ಅದರಿಂದ ಮಾಡೋದು ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ ಅಲ್ಲೆಲ್ಲ ನೀರಿರುತ್ತೆ, ಎಲೆಕ್ಟ್ರಿಸಿಟಿ ಇರೋಲ್ಲ. ಅಲ್ಲಿ ಈ ಥರ ಮೆಥಡ್ ಯೂಸ್ ಮಾಡಿದ್ರೆ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ನಮ್ಮನೆ ಕೊಡ್ತೀವಿ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನೋದು ಫಂಡಮೆಂಟಲ್ ಬಿಲ್ಡಿಂಗ್, ಇದಕ್ಕಿಂತ ಎಲ್ಲ ವರ್ಕು ಜನರೇಟ್ ಆಕ್ಸಿಲರಿ ಬಿಲ್ಡಿಂಗ್ಸ್ ಮತ್ತು ಫಂಡಮೆಂಟಲ್ ಬಿಲ್ಡಿಂಗು, ಸ್ವಿಚ್ ಟು ಬಾಕ್ಸ್ ಎಲ್ಲ ಎಲೆಕ್ಟ್ರಿಸಿಟಿನ ನಾವು ಜನರೇಟ್ ಹೋಗುತ್ತೆ ಕಾರ್ ಅದು. ಹಾಂ ಹೋಗುತ್ತೆ. ಇದು ನೋಡಿ, ಇದು ಬಂದ್ಬಿಟ್ಟು ಸೋಪ್ ಅಲ್ಲಿ ಎಳಿತಾ ಇದ್ದಾನೆ. ಅಲ್ಲ, ರಿಮೋಟು ಸ್ವಲ್ಪ ಇದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಸೋಪ್ ವಾಟರು. ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ, ಡಸ್ಟ್ ಎಲ್ಲ ಕ್ಲೀನ್ ಆಗುತ್ತೆ. ಅದಾದ್ಮೇಲೆ ಬಂದು ಇದು ರೋಲರ್, ಗೊತ್ತು ಇದೆಲ್ಲ ಕ್ಲೀನ್ ಇದೆಲ್ಲ ವಾಶ್ ಆಗುತ್ತೆ. ಅದಾದ್ಮೇಲೆ ಬಂದು ನಾರ್ಮಲ್ ವಾಟರ್ ಬರುತ್ತೆ. ನಾರ್ಮಲ್ ವಾಟರ್ ಬಂದಾಗ ಆಮೇಲೆ ಇದು ಬಂದ್ಬಿಟ್ಟು ಏರ್ ಡ್ರೈಯರ್. ಇವಾಗ ನೀರೆಲ್ಲ ಇರುತ್ತಲ್ಲ ಅದೆಲ್ಲ ಡ್ರೈ ಆಗುತ್ತೆ. ಥ್ಯಾಂಕ್ ಯು. ಫೈಲೂರ್ ಆದಾಗ ಅವ್ರಿಗೆ ಯಾವ ಥರ ಬ್ಲಡ್ನ ಹಾಕೋದು ಅಂತ, ಅವ್ರಿಗೆ ಕಿಡ್ನಿ ಫೈಲೂರ್ ಆದಾಗ ಅವರಲ್ಲಿ ಬಾಡಿದಲ್ಲಿರೋ ನೀರಿನ ಅಂಶ ಎಲ್ಲ ತೆಗಿತಾರೆ. ಅವ್ರ ಬ್ಲಡ್ನ ತೆಗಿತಾರೆ. ತೆಗ್ದಾಗ ಇಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆಗಿದ ತಕ್ಷಣ ಅದು ಬ್ಲಡ್ನ ಪಂಪ್ ಮಾಡಿ ನೀಟಾಗಿ ಇದು ಮಾಡ್ತಾರೆ. ಆಮೇಲೆ ಇಲ್ಲಿಗೆ ಬರುತ್ತೆ ಅವ್ರ ಬಾಡಿದಲ್ಲಿರೋ ಡಯಾಲಿಸಿಸು ಮತ್ತು ಬ್ಯಾಕ್ಟೀರಿಯಾಸ್ನೆಲ್ಲ ಇದರಲ್ಲಿ ಫಿಲ್ಟರ್ ಆಗಿ ನೀಟಾಗಿ ತೆಗೆದ್ಬಿಟ್ಟು ಮತ್ತೆ ಆ ಬ್ಲಡ್ನ ಪೇಷಂಟ್ಸ್. ಇದೇನಿದು ಒಳ್ಳೆ ದೊಡ್ಡದಾಗಿ ಮಾಡೋಣ ಪಾಪ. ಎಷ್ಟು ದಿನ ಮಾಡಿದಮ್ಮ ಇದನ್ನೆಲ್ಲ ಮಾಡೋಷ್ಟೊತ್ತಿಗೆ? 5 ದಿನ. ತುಂಬ ಕಷ್ಟಪಟ್ಟಿರ್ತೀಯ. ಕಷ್ಟಪಟ್ಟರೆ ಕರ್ಕೊಂಡು ಹೋಗ್ಬೋದಂತ? ಇರೋ ನಾನು ಚಪ್ಪಲಿ ಹಾಕ್ಕೊಂತೀನಿ. ಇರೋರು ಎಕ್ಸ್ಪ್ಲೈನ್ ಮಾಡೋದು. ಇಲ್ಲ ಇಲ್ಲ. Good afternoon, dear students. Kindly sit there and have your food there itself. Kindly don't come near to scary house. After completion of the program, we will allow that scary house. Myself Chaitanya. We are from class 9. We are coming with the model that is this model explains. ಕನ್ನಡದಲ್ಲಿ ಹೇಳ್ತೀರಾ? ಈ ಮಾಡೆಲ್ ಎಕ್ಸ್ಪ್ಲೈನ್ ಮಾಡೋದು ಏನಂದ್ರೆ, ಆ ಪ್ರೆಗ್ನೆನ್ಸಿಯಿಂದ ಹಿಡ್ಕೊಂಡು ಬೇಬಿ ಹುಟ್ಟೋವರೆಗೂ ಹೇಗಿರುತ್ತೆ ನಮ್ಮ ಹೊಟ್ಟೆ ಒಳಗಡೆ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಇದು 2 ಸೆಲ್ ಸ್ಟೇಜ್ ಆಗಿ ಮತ್ತೆ 4 ಸೆಲ್ ಸ್ಟೇಜ್ ಡಿವೈಡ್ ಆಗುತ್ತೆ. 2 ಸೆಲ್ ಆಗಿ 4 ಸೆಲ್ ಆಗುತ್ತೆ. 4 ಸೆಲ್ ಟೋಟಲಿ 8 ಸೆಲ್ ಆಗಿ ಡಿವೈಡ್ ಆಗಬೇಕು. ಅಲ್ಲಿವರೆಗೂ ಫೀಟಸ್ ಅಂದರೆ ಬೇಬಿ ಅದು ಶೇಪ್ ಕನ್ವರ್ಟ್ ಅಲ್ಲಿ ಫಾರ್ಮ್ ಆಗೋಕ್ಕಾಗಲ್ಲ. 8 ಸೆಲ್ ಆಗಿ ಡಿವೈಡ್ ಆದಮೇಲೆ ಫೀಟಸ್ ಆಗಿ ಕನ್ವರ್ಟ್ ಆಗೋದು. 6 ವೀಕ್ಗೆ ಬೇಬಿ ಹೀಗಿರುತ್ತೆ. 10 ವೀಕ್ಸ್ ಆದಮೇಲೆ ಈ ಥರ ಹುಟ್ಟುತ್ತೆ. ಸೊ ಮತ್ತು 20 ವೀಕ್ಸ್ಗೆ ಈ ಥರ ಇರುತ್ತೆ. 40 ವೀಕ್ಸ್ಗೆ ಇಷ್ಟ ಆಗಿರುತ್ತೆ. ಸೊ ಆಮೇಲೆ 40 ವೀಕ್ಸ್ ಆದಮೇಲೆ ನೀವು ಬನ್ನಿ. Thank you, ma'am. My project name is Acid Rain. In this project, we are knowing that from the factory, the smoke or pollution has came. From that, ಚೆನ್ನಾಗಿ ಮಾಡಿದ್ದಾರೆ. ಉಸಿರಾಡೋದು ಶ್ವಾಸ ತಾನೇ battery खाली हो ಸೂಪರ್ ಕಣ. ಬೇಡ ಬೇಡ ಇವಾಗ ಚೆನ್ನಾಗಿ ಕಾಣುತ್ತೆ. ಇಲ್ಲ ನಡೀಲಿ ಹಿಂಗೆ
ಮತ್ತೊಂದು ಸರಿ ಬಾರೋ ನಿಧಾನಕ್ಕೆ ಬರ. ತುಂಬ ಚೆನ್ನಾಗಿತ್ತು ಗೋಸ್ಟ್ ರೂಮ್. ನೀನು ಬ್ಯಾಗ್ ಕೊಡಮ್ಮ ಇಲ್ಲಿ. ಫ್ರೆಂಡ್ಸ್ ಮನೆಗೆ ಹೋಗಿ ವಿಡಿಯೋ ಮಾಡ್ತೀವಿ. ಫ್ರೆಂಡ್ಸ್ ಮನೆಗೆ ಬಂದ್ರಿ, ಫುಲ್ಲು ಟಯರ್ಡ್ ಆಗಿತ್ತಪ್ಪ ಓಡಾಡಿ. ಸಖತ್ತಾಗಿ ಮಾಡವ್ರೆ ಮಕ್ಕಳು, ಒಬ್ಬರಿಗಿಂತ ಒಬ್ಬರು ಸಖತ್ತಾಗಿ ಮಾಡವ್ರೆ. ಗೋಸ್ಟ್ ರೂಮು ಹಾಕ್ತೀನಿ ನೋಡಿ ಎಷ್ಟು ಹೆಂಗೆ ಅನಿಸುತ್ತೆ ನಿಮಗೆ ಅಂತ. ಫಸ್ಟ್ ಸಾರಿ ಹೋಗಿದಾಗ ಮಾತ್ರ ಚೆನ್ನಾಗಿ ಜಾಸ್ತಿ ಜನ ಮಕ್ಕಳಿದ್ರು, ಅವ್ರಿಗೂ ಮಿಕ್ಕಿದವ್ರಿಗೆಲ್ಲ ಟಯರ್ಡ್ ಆಗಿಬಿಟ್ಟಿತ್ತೇನೋ, ಎಲ್ಲ ಹೋಗ್ಬಿಟ್ಟಿದ್ರು. ಒಂದು 4 ಜನ ಇದ್ರು ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಫುಲ್ಲು ಲಾಂಗ್ ಆಗಿಬಿಡುತ್ತೆ, ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬೈ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರವಾಗಿಲ್ಲ, ಯಾಕೆ ಲಾಂಗೇ ಐತೆ. ಓಕೆ ನೋಡೋಣ ಫ್ರೆಂಡ್ಸ್, ಅವಳು ಮಾಡೋ ರಾತ್ರಿ ಗಂಟ ಇನ್ನೂ ಮಾಡಿ ವಿಡಿಯೋ ಅಂತವಳೆ, ನೋಡೋಣ. ಬೇಡ